ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ, ಮನೆಯಲ್ಲೇ ನೀವು ಕಪ್ಪು ಕಲೆಗಳಿರ್ತಾವಲ್ಲ, ಪಿಗ್ಮೆಂಟೇಷನ್ ಇರುತ್ತಲ್ಲ, ಅದಕ್ಕೆ ಹೋಗಲಾಡಿಸೋಗೋಸ್ಕರ ಒಂದು ಸುಲಭವಾದ ಮನೆಮದ್ದನ್ನು ಹೇಳ್ತೀನಿ. ಇದನ್ನು ನೀವು ವಾರದಲ್ಲಿ 3 times ಯೂಸ್ ಮಾಡಲೇಬೇಕು, ಅಂದರೆ ನಿಮ್ಗೆ ಅದು ರಿಸಲ್ಟ್ ತಿಳಿತದೆ. ಅದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನ ಹೇಳ್ತೀನಿ. ಇದು ಮನೆಯಲ್ಲೇ ಸಿಗುವಂಥದ್ದು, ಅದನ್ನೇ ಯೂಸ್ ಮಾಡಿಕೊಂಡು ಇದನ್ನು ಹಚ್ಕೋಬೋದು. ಇದಕ್ಕೆ ಏನು ಬೇಕಾಗಿದೆ ಅಂದರೆ, ಉದ್ದಿನ ಬೇಳೆ ಒಂದು 2 ಸ್ಪೂನ್ ತೆಗೆದುಕೊಳ್ಳಿ. ಆಮೇಲೆ ಅದಕ್ಕೆ ಇನ್ನು 2 ಸ್ಪೂನು ಮೊಸರು ದಾಲು ಅಂದರೆ ಅದೇ ಚೆನ್ನಾಗಿ ಬೇಳೆ ಬರುತ್ತಲ್ಲ ಕೆಂಪು, ಆ ಬೇಳೆನೇ ಒಂದು 2 ಸ್ಪೂನ್ ತೆಗೆದುಕೊಳ್ಳಿ. ಮಧ್ಯೆ ಆಗ್ತಾ ಇದೆ, ನಮ್ಮ ಮೊಮ್ಮಗಳು ಆಟ ಆಡ್ತಾ ಇದ್ದಾಳೆ, ಸಾರಿ. ಅದಕ್ಕಾಗಿ ಇನ್ನೊಂದ್ಸರಿ ಹೇಳ್ತೀನಿ. 2 ಸ್ಪೂನು ಉದ್ದಿನ ಬೇಳೆ, 2 ಸ್ಪೂನು ಮೊಸರು ದಾಲು, ಇವೆರಡನ್ನು ಫಸ್ಟು ತೊಳ್ಕೊಳ್ಳಿ, ಕುಡಿಸ್ಕೊಂಡು ತೊಳೆದು ಆದಮೇಲೆ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಮುಳುಗೋವಷ್ಟು ರಾ ಮಿಲ್ಕನ್ನು ಹಾಕಬೇಕಾಗ್ತದೆ. ರಾ ಮಿಲ್ಕ್ ಅಂದರೆ ಬೇಯಿಸಿರಬಾರ್ದು, ಅದನ್ನು ಹಸಿ ಹಾಲೇ ಇರಬೇಕು. ಹಸಿ ಹಾಲನ್ನು ಅದಕ್ಕೆ ಎಷ್ಟು ಮುಳುಗುತ್ತೋ ಅಷ್ಟನ್ನು ಹಾಕಿಬಿಟ್ಟು ನೆನೆಯಲ್ಲಿ ಇಟ್ಬಿಡಿ. ಹಿಂದಿನ ದಿನ ರಾತ್ರಿನೇ ನೆನೆಯಕ್ಕೆ ಇಟ್ಬಿಡಿ, ಮುಚ್ಚಿಬಿಟ್ಟು. ಮಾರನೇ ದಿನ ಅದು ಚೆನ್ನಾಗಿ ಹಾಲಲ್ಲಿ ನೆನೆದಿರುತ್ತೆ. ಆಮೇಲೆ ನೀವು ಮಿಕ್ಸಿಯಲ್ಲಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಆದಮೇಲೆ ನೀವು ಮುಖವನ್ನು ಫಸ್ಟ್ ತೊಳ್ಕೊಂಡು, ಆಮೇಲೆ ಈ ಪೇಸ್ಟ್ ಮಾಡ್ಕೊಂಡಿರ್ತಲ್ಲ, ಈ ಪೇಸ್ಟ್ ಮಾಡಿರೋದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಕಡೆಯೂ. ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು 10 ರಿಂದ 15 ನಿಮಿಷ ಬಿಡಿ, ಅದು ಸ್ವಲ್ಪ ಒಣಗುತ್ತೆ. ಆದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಬೋದು. ಸೋಪ್ ಮಾತ್ರ ಹಾಕ್ಕೋಬೇಡಿ, ಹಾಗೆ ತಣ್ಣೀರಿಂದ ಅದು ಒಣಗಿರುತ್ತಲ್ಲ, ಹಾಗೆ ನೀವು ಸ್ವಲ್ಪ ರಬ್ ಮಾಡ್ಕೊಬೇಡಿ, ಹಾಗೆ ಕ್ಲೀನೂ ಆಗುತ್ತೆ. ಈ ಥರ ನೀವು ವಾರದಲ್ಲಿ ಒಂದು 3 ಸರಿ ಮಾಡ್ತಾ ಬನ್ನಿ, ನಿಮ್ಮದು ಮುಖದಲ್ಲಿರೋ ಕಪ್ಪು ಕಲೆ ಖಂಡಿತ ಹೊರಟೋಗ್ತದೆ. ಇದನ್ನು ನೀವು ಮನೇಲಿ ಮಾಡಿ ನೋಡಿ. ಆಮೇಲೆ ನಿಮಗೆ ಇದರ ರಿಸಲ್ಟ್ ಏನಾರು ಅನಿಸಿದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ನಿಮಗೆ ಉಪಯುಕ್ತ ಮಾಹಿತಿ ಬೇಕಾದ್ರೆ ಕಮೆಂಟ್ಸ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಿಂದ ನೀವು ಭೇಟಿ ಆಗ್ತೀನಿ. ಇವತ್ತಿಗೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.